ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಲ್ಲಿ ನೋಡಿ, ಒಂದು ಸಂಗತಿಯನ್ನು ಗಮನಿಸಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿನಲ್ಲಿದ್ದಾರೆ. ಆದರೆ AICC ಅಧ್ಯಕ್ಷರು ಬೆಂಗಳೂರಿನಲ್ಲಿದ್ದಾರೆ. ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. AICC ಅಧ್ಯಕ್ಷರು ಇಲ್ಲಿ, KPCC ಅಧ್ಯಕ್ಷರು ಅಲ್ಲಿ. AICC ಅಧ್ಯಕ್ಷರು ಇಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ. ರಾಜ್ಯದ ಉಸ್ತುವಾರಿ ಇಲ್ಲಿ, ಆ ಕಡೆಗೆ ರಾಹುಲ್ ಗಾಂಧಿಯವರ ಭೇಟಿಗೆ ಕಸರತ್ತು ನಡೀತಾ ಇದೆ. ರಾಹುಲ್ ಗಾಂಧಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಖರ್ಗೆ ಇರಲ್ಲ, ಯಾಕಂದರೆ ಅವರು ಬೆಂಗಳೂರಿನಲ್ಲಿದ್ದಾರೆ. ಸೊ ಇದು ಬೇರೆ ಬೇರೆ ಕೆಲಸ ಕಾರ್ಯಗಳಿರಬಹುದು, ಬೇಕಾದಷ್ಟು ಸಂಗತಿಗಳಿರ್ತವೆ. ಇಂಥದ್ದೇ ಸಂಗತಿ, ಒಂದೇ ಒಂದು ವಿಚಾರ ಅಥವಾ ಅದನ್ನೇ ಅಸಮಾಧಾನ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣಾಂತರಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ದೆಹಲಿನಲ್ಲಿದ್ದಾರೆ. ಇನ್ನು ಇಷ್ಟೆಲ್ಲ ಸಾಲದು ಅಂತ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಕೆಲವರಿಗೆ ಆಸೆ ಇರುತ್ತೆ, ಹೇಳ್ಕತ್ತಾರೆ ನಾವು ಮುಖ್ಯಮಂತ್ರಿ ಅಂತ. ಆದರೆ ನನ್ನ ಪ್ರಕಾರ ಸಿದ್ದರಾಮಯ್ಯನವರೇ 5 ವರ್ಷ CM. ಇದು ಡಾಕ್ಟರ್ ಯತೀಂದ್ರ ಅವರ ಮಾತು. ಮೈಸೂರಿನಲ್ಲಿ ಮಾತಾಡ್ತಾ ಯತೀಂದ್ರ ಹೇಳಿದರು, ಸರ್ಕಾರ ಬಂದಾಗಿನಿಂದ ನೋಡ್ತಾ ಇದ್ದೀವಿ, CM ಬದಲಾಗ್ತಾರೆ. ಇನ್ನು AICC ಕಾರ್ಯದರ್ಶಿನೇ ಬದಲಾಗಲ್ಲ ಅಂತ ಹೇಳಿದ್ದಾರೆ. ನವೆಂಬರ್ಗೆ 2.5 ವರ್ಷ ಆಗುತ್ತೆ. ಹೀಗಾಗಿ ಕೆಲವರಿಗೆ CM ಆಸೆ ಇದೆ, ಆಸೆ ಇಟ್ಕೊಂಡ್ರು ಕೇಳ್ತಾರೆ. ಆದರೆ ಸಿದ್ದರಾಮಯ್ಯನವರೇ 5 ವರ್ಷ CM ಅಂತಾರೆ ಅವರ ಪುತ್ರ. ಹೇಳಿದ್ದಾರೆ AICC ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ. ಸೊ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಸೊ ಅದಕ್ಕೂ ಸಂಬಂಧ ಇಲ್ಲ ಬಿಡಿ. BJP ಅವ್ರು ಹೇಳ್ತಾರೆ ಬಿಡ್ರಿ, ಅವ್ರು ಹೇಳ್ತಾನೆ ಇದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಅವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದನ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ. ಈಗ ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ. ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತೆ MLAಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ, ನೀವು ಅದನ್ನ ಬಿಟ್ಬಿಡಿ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಈಗ ಈ ಕ್ವೆಶನ್ ನಾನು ಸರ್ಕಾರ ಬಂದಾಗಿಂದನೂ ಹೇಳ್ತೀನಿ, ದಯವಿಟ್ಟು ಮತ್ತೆ ಅದನ್ನ ಕೇಳ್ಬಿಡಿ. ಅವಾಗಿಂದನೂ ಚರ್ಚೆ ಆಗ್ತಿದೆಯಲ್ಲ, ಬಟ್ ಚೇಂಜ್ ಆಯ್ತಾ? ಇಲ್ಲ ತಾನೆ, ಮತ್ತೆ ಯಾಕೆ ಹೇಳ್ತೀನಿ? ಒಂದು ಸಣ್ಣ ಬದಲಾವಣೆ ಆದರೂ ಕೂಡ ಅದಕ್ಕೆ ರೆಕ್ಕೆ ಪುಕ್ಕ ಬಂದುಬಿಡುತ್ತೆ. ನೋಡಿ, OBC ಸಲಹಾ ಸಮಿತಿಗೆ ಸಿದ್ದರಾಮಯ್ಯನವರು ನೇಮಿಸಿರೋದು. ಈ ವಿಚಾರ ಕೂಡ ಚರ್ಚೆಗೆ ಬಂತು. ಅಧ್ಯಕ್ಷರು ಅನ್ನೋ ಸುಳ್ಳು ಅಲ್ಲಿ ಸದಸ್ಯರಷ್ಟೇನೆ. ಇದು ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೂ CM ವಿಚಾರಕ್ಕೂ ಸಂಬಂಧ ಇಲ್ಲ. AICC ಕಾರ್ಯದರ್ಶಿಗಳೇ CM ಬದಲಾವಣೆ ಇಲ್ಲ ಅಂದಮೇಲೆ ಎಲ್ಲ ಮುಗೀತು ಅಂದಿದ್ದಾರೆ CM ಪುತ್ರ. ಅಲ್ರಿ, ಯಾರು ಹೇಳಿದ್ದು? ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ತೋಟ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದ್ರು ಅಂತ ಸುಳ್ಳು ಮಾಹಿತಿ ಹಬ್ಸಿದ್ರು. ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ಅಲ್ಲಿ ಸದಸ್ಯರಾಗಿರ್ತಾರೆ. ಯಾತಕ್ಕೆ ಅಂತಂದರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ದಾರೆ ಅವರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು. ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ. ಇಲ್ಲ ಅಂತ ಹೇಳಿದ್ನಲ್ಲ, ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದಾಗ ಕೇಳಿದ್ರು, ಇದೇ ಕ್ವೆಶನ್ಗೆ ಆನ್ಸರ್ ಮಾಡಿದ್ನಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಪ್ರಮೋಷನ್ ನೀವೇ ಕಾಮನ್ ಸೆನ್ಸ್ ಉಪಯೋಗಿಸಿ. ನೆಕ್ಸ್ಟ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕ್ಕೆ ಈ ರೀತಿಯಾದಂತಹ ಅದು ನೀವೇ ಏನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ? ನಿಮ್ಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಸರಿ, ಚರ್ಚೆ ಏನಿದ್ರ ಮೇಲಾದ್ರೂ ಮಾಡ್ತಾರೆ, ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕಲ್ವ ಚರ್ಚೆ ಮಾಡೋದಕ್ಕೆ. OBC ಕಮಿಟಿಗೆ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಾವು ನೋಡ್ತಾ ಇದ್ದೀವಿ ಡೆವಲಪ್ಮೆಂಟ್ಗಳು ಏನೇನಾಗ್ತಾ ಇದೆ ಅಂತ. ಈಗ 3 ದಿನದಿಂದ CM DCM ಅಲ್ಲೇ ಇದ್ದಾರೆ. DCM ಮೊದಲೇ ಹೋಗಿದ್ದರು, ಬೇರೆ ಬೇರೆ ನಾಯಕರ ಜೊತೆಗೂ ಕೂಡ ಚರ್ಚೆ ಆಗಿತ್ತು. ನಿನ್ನೆ ಕೂಡ ಕೇಂದ್ರದ ನಾಯಕರು ಸೇರಿದಂತೆ, ಅಂದರೆ ಮಂತ್ರಿಗಳು ಸೇರಿದಂತೆ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಲಾಗಿದೆ. ಇವತ್ತು ರಾಹುಲ್ ಗಾಂಧಿಯವರ ಭೇಟಿ ಎಷ್ಟೊತ್ತಿಗೆ ಆಗಬಹುದು, ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರಬಹುದು? ಒಂದು. ಎರಡನೇದೇನಪ್ಪ ಅಂತಂದರೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿನಲ್ಲಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿದ್ದಾರೆ. ಏನಿದು
ಜೊತೆಗೇನು ಅಂತಂದರೆ ಈ ಸಂದರ್ಭದಲ್ಲಿ ಅಂದರೆ ಬಿಹಾರದ ಚುನಾವಣೆ ಮೇಲೆ ಯಾವುದಾದ್ರೂ ಪರಿಣಾಮ ಆಗಬಹುದು. ಹೀಗಾಗಿ ಈ ಬದಲಾವಣೆ ಚರ್ಚೆ ಬೇಡ ಅಂತಲೇ ಅದಕ್ಕೆ ಬ್ರೇಕ್ ಹಾಕಲಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಏನಿದೆ ಹೆಚ್ಚಿನ ವಿವರ ಮಹೇಶ್? ರಂಗನಾಥ್, ಖಂಡಿತ ಈಗ ರಾಜ್ಯ ರಾಜಕಾರಣದ ಚಿತ್ತ ಏನು ದೆಹಲಿಯತ್ತ ನೆಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 3 ದಿನಗಳಿಂದ ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ದೆಹಲಿಯಲ್ಲಿರುವಂಥದ್ದು. ಇನ್ನು ನಿನ್ನೆಯಿಂದನೂ ಕೂಡ ಅಂದರೆ ನಿನ್ನೆ ಈಗಾಗಲೇ ಸಿ.ಎಂ ಕೂಡ ದೆಹಲಿಗೆ ಆಗಮಿಸಿದರೆ, ಈಗ ನಿನ್ನೆ ಕೇಂದ್ರ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಅವರು ಏನು ಮಾತುಕತೆ ಕೂಡ ನಡೆಸಿರುವಂಥದ್ದು. ಪ್ರಮುಖವಾಗಿ ಇಂದಿನ ಬೆಳವಣಿಗೆ ನೋಡ್ತಾ ಹೋದರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಇವತ್ತೇನು ಮಧ್ಯಾಹ್ನ ವೇಳೆಗೆ ಸುಮಾರು 1 ರಿಂದ 2 ಗಂಟೆ ವೇಳೆಗೆ ರಾಹುಲ್ ಗಾಂಧಿ ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತು ಸಂಜೆ 6 ಗಂಟೆ ಸುಮಾರಿಗೆ ಏನು ಸುರ್ಜೇವಾಲರು ಈಗಾಗಲೇ ಏನು ಬೆಂಗಳೂರಲ್ಲಿ ಇರುವಂಥ ಸುರ್ಜೇವಾಲರು ಇವತ್ತು ಏನು ದೆಹಲಿಯತ್ತ ಬರುವಂಥ ಏನು ಈಗಾಗಲೇ ಬರುವಂಥ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಸಂಜೆ 6 ಗಂಟೆ ಸುಮಾರಿಗೆ ಒಂದು ಸಭೆ ಕೂಡ ನಿಗದಿ ಇರುವಂಥದ್ದು. ಈ ಸಭೆಯಲ್ಲಿ ಏನು ಒಂದು 15 ರಿಂದ 20 ನಿಗಮ ಮಂಡಳಿಗಳ ಒಂದು ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ಸಂಬಂಧ ಚರ್ಚೆ ಕೂಡ ಆಗುವಂಥದ್ದು. ಇದರಲ್ಲಿ ಈ ಸಭೆಯಲ್ಲಿ ಸಿ.ಎಂ ಮತ್ತು ಡಿ.ಸಿ.ಎಂ ಕೂಡ ಇರುವಂಥದ್ದು. ಇನ್ನು ಇದ್ರ ಜೊತೆಗೆ 4 MLC ಸ್ಥಾನಗಳು ಕೂಡ ಇವತ್ತು ಬಹುತೇಕ ಅಂತಿಮವಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಈಗಾಗಲೇ ದೆಹಲಿಗೆ ಬಂದಿರುವಂಥ ನಿಟ್ಟಿನಲ್ಲಿ ಇವತ್ತು ಸಿ.ಎಂ ಮತ್ತು ಡಿ.ಸಿ.ಎಂ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಸಮಯವನ್ನು ಕೂಡ ಕೇಳಿರುವಂಥದ್ದು. ಈ ನೆಲೆಯಲ್ಲಿ ಇವತ್ತು ಸಮಯ ನಿಗದಿ ಆಗುತ್ತೆ. ಈಗ ಕೇಳಿ ಈಗ ಸೆಪ್ಟೆಂಬರ್ ಕ್ರಾಂತಿ ಮತ್ತು ಅಕ್ಟೋಬರ್ ನವೆಂಬರ್ ಅನ್ನೋ ಏನು ತಿಂಗಳು ಕೂಡ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ ನಾಯಕತ್ವ ಬದಲಾವಣೆಗೂ ಕೆಲವರು ಶಾಸಕರು ಕೂಡ ಏನೋ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಸ್ವಾಮೀಜಿಗಳು ಕೂಡ ಏನು ಪರವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇರೋದ್ರ ಜೊತೆಗೆ ಏನು ಸುರ್ಜೇವಾಲರು ಈಗಾಗಲೇ 2 ಬಾರಿ ಒಂದು ಶಾಸಕರ ಒಂದು ಸಭೆ ಕೂಡ ಮಾಡಿರುವಂಥದ್ದು. ಆ ಒಂದು ಅಭಿಪ್ರಾಯವನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಈಗಾಗಲೇ ಬಿಹಾರ ಎಲೆಕ್ಷನ್ ಇನ್ನೇನು ಈ ಒಂದು ವರ್ಷದ ಹಂತದಲ್ಲಿ ಕೂಡ ಬರುವಂಥ ಸಾಧ್ಯತೆ ಇರುವುದರಿಂದ ಅಯಿಂದ ಏನು ಮತಗಳ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಬೇಡ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಅಯಿಂದ ನಾಯಕರನ್ನ ಅಂದರೆ ಸಿದ್ದರಾಮಯ್ಯನ ರಾಜ್ಯದಲ್ಲಿ ಇಳಿಸಿದ್ರೆ, ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇಳಿಸಿದ್ರೆ ಇದು ಬಿಹಾರದ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಹೈಕಮಾಂಡ್ ಬಿಹಾರದ ಎಲೆಕ್ಷನ್ ಗಮನಹರಿಸಿದ್ರಿಂದ ಈಗ ನಾಯಕತ್ವ ಒಂದು ಬದಲಾವಣೆಗೆ ಬ್ರೇಕ್ ಆಗುವಂಥ ಲಕ್ಷಣಗಳು ಕೂಡ ಈ ಒಂದು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ರಾಹುಲ್ ಗಾಂಧಿ ಬಳಿ ಇವೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಇನ್ನು ಸುರ್ಜೇವಾಲರು ಇವತ್ತು ಏನು ತರುವಂಥ ಶಾಸಕರ ವರದಿ ಏನಿದೆ ಅದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಅಸಮಾಧಾನಿತ ಶಾಸಕರೇನಿದ್ದಾರೆ ಮತ್ತು ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನೋದು ಕೂಡ ಒಂದು ಹೈಕಮಾಂಡ್ ನಿದರ್ಶನ ಕೂಡ ಒಂದು ಸಿ.ಎಂ ಮತ್ತು ಡಿ.ಸಿ.ಎಂ ಕೂಡ ನೀಡ್ತಾರೆ ಅಂತ ಹೇಳ್ಬೋದು. ಈ ಎಲ್ಲ ವಿಚಾರ ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ಚರ್ಚೆ ಆಗುತ್ತೆ. ಆದರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಈಗಾಗಲೇ ಏನು ಸ್ವಾಮೀಜಿಗಳ ಹೇಳಿಕೆ ಆಗಿರ್ಬೋದು ಮತ್ತು ಶಾಸಕರ ಹೇಳಿಕೆ ಆಗಿರ್ಬೋದು, ಈ ಒಂದು ಕ್ರಾಂತಿ ಏನಿದೆ ಸೆಪ್ಟೆಂಬರ್ ಕ್ರಾಂತಿ ಒಂದು ಕೆಲ ಸಚಿವರು ಕೂಡ ಹೇಳುವಂಥ ನಿಟ್ಟಿನಲ್ಲಿ ಈ ಎಲ್ಲ ಕೂಡ ಹೈಕಮಾಂಡ್ ಗಮನಿಸಿರುವಂಥದ್ದು. ಇದೆಲ್ಲಕ್ಕೂ ಕೂಡ ಬ್ರೇಕ್ ಆಗಿ ಕೇವಲ ಒಂದು ಆಡಳಿತ ನಡೆಸುವಂಥ ಪ್ರಯತ್ನ ಮಾಡಿ ಅನ್ನೋದು ಕೂಡ ನಿರ್ದೇಶನ ನೀಡುವಂಥ ಪ್ರಯತ್ನ ಆಗ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.